ಸೌಂದರ್ಯ ಎಂದಾಕ್ಷಣ ನಮಗೆ ತಟ್ಟನೆ ನೆನಪಾಗುವುದು ಮುಖ ಮಾತ್ರ. ಇದನ್ನು ಹೊರತುಪಡಿಸಿ ನಾವು ಕೊರಳು, ಕೈ, ಕಾಲುಗಳಿಗೂ ಮಹತ್ವ ಕೊಡಬೇಕಾದುದು ಅಗತ್ಯವಾಗಿದೆ. ಕಾಲುಗಳು, ಅದರಲ್ಲೂ ಪಾದಗಳು ಅತಿ ನಿರ್ಲಕ್ಷ್ಯಕ್ಕೆ ಒಳಗಾಗಿದ್ದು ಅವುಗಳ ಆರೈಕೆಯು ಮಹತ್ವದಾಗಿದೆ. ಹಾಗಾದರೆ ಇಲ್ಲಿವೆ ಕೆಲವು ಮನೆಯಲ್ಲೇ ಮಾಡಬಹುದಾದ ಸರಳ ಉಪಾಯಗಳು. ಪಾದಗಳು ಒಡೆದಿದ್ದರೆ ಬೆಳಿಗ್ಗೆ ಮತ್ತು ಸಂಜೆ ಉಗುರು ಬೆಚ್ಚನೆಯ ನೀರಿನಲ್ಲಿ ಪಾದಗಳನ್ನು ಚೆನ್ನಾಗಿ ತೊಳೆಯಿರಿ. ಇದರಿಂದ ಪಾದಗಳಲ್ಲಿರುವ ಧೂಳು ಹೋಗಿ ಸ್ವಚ್ಛವಾಗುತ್ತದೆ ಹಾಗೂ ಪಾದಗಳು ಒಡೆಯುವುದಿಲ್ಲ. ಅಗಲವಾದ ಬಕೆಟ್ ಅಥವಾ ಪಾತ್ರೆಗೆ ಉಗುರು ಬೆಚ್ಚನೆಯ ನೀರು ಹಾಕಿ ಅದಕ್ಕೆ ಸ್ವಲ್ಪ ಜೇನುತುಪ್ಪ ಬೆರೆಸಿ ಇದರಲ್ಲಿ ಪಾದಗಳನ್ನು ಮುಳುಗಿಸಿ. ಜೇನಿನಲ್ಲಿರುವ ಬ್ಯಾಕ್ಟೀರಿಯಾ ನಿವಾರಕ ಮತ್ತು ನಂಜು ನಿವಾರಕ ಗುಣಗಳು ಬಿರುಕುಗಳಲ್ಲಿ ಅಡಗಿರುವ ಬ್ಯಾಕ್ಟೀರಿಯಾಗಳನ್ನು ನಾಶ ಮಾಡುತ್ತವೆ. ಉಗುರು ಬೆಚ್ಚನೆಯ ನೀರಿನಲ್ಲಿ ಪಾದಗಳನ್ನು ಇಟ್ಟರೆ ಪಾದದ ಒರಟು ಚರ್ಮವು ನೀರನ್ನು ಹೀರಿ ಮೃದುವಾಗುತ್ತದೆ. 20 ನಿಮಿಷಗಳ ನಂತರ ಒರಟು ಕಲ್ಲಿನಿಂದ ಪಾದವನ್ನು ಉಜ್ಜಿದರೆ ಪಾದಗಳು ಕೋಮಲವಾಗುತ್ತವೆ. ಪಾದದ ಬಿರುಕು ಹೆಚ್ಚಿದ್ದರೆ ಬಿಸಿ ನೀರಿಗೆ ಸ್ವಲ್ಪ ಆಲಿವ್ ಎಣ್ಣೆಯನ್ನು ಬೆರೆಸಿ ಅದರಲ್ಲಿ ಪಾದವನ್ನು ಮುಳುಗಿಸಿ. ಬಳಿಕ ಪಾದವನ್ನು ಚೆನ್ನಾಗಿ ಒರೆಸಿ ಎಣ್ಣೆಯಿಂದ ಮಸಾಜ್ ಮಾಡಿದರೆ ಬಿರುಕು ಕಡಿಮೆಯಾಗುತ್ತದೆ. ಪಾದಗಳಿಗೆ ಹತ್ತಿಯ ಕಾಲು ಚೀಲಗಳನ್ನು ಧರಿಸಿ ಓಡಾಡಿ. ಇದರಿಂದ ಬಿರುಕು ಕ್ರಮೇಣ ಕಡಿಮೆಯಾಗುತ್ತದೆ. ಇನ್ನೂ ಹೆಚ್ಚಿನ ಸೌಂದರ್ಯ ಮತ್ತು ಆರೋಗ್ಯ ಸಂಬಂಧಿತ ಸಲಹೆಗಳಿಗಾಗಿ ಮನೆಮದ್ದು ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಹಾಕಿ. ಧನ್ಯವಾದಗಳು.